ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ವಿಷ್ಣು ಸಹಸ್ರನಾಮದ 78ನೆಯ ತಿರುನಾಮ ಮೇಧಾವಿ ಅಂತ. ಕುರುಕ್ಷೇತ್ರ ಯುದ್ಧದ 13ನೆಯ ದಿವಸ ಕೌರವರು ಚಕ್ರವ್ಯೂಹದಲ್ಲಿ ಅಭಿಮನ್ಯುವನ್ನು ಕರೆದುಕೊಂಡು ಬಂದು ನಿಲ್ಲಿಸಿ ಅಲ್ಲಿ ಅವನನ್ನು ಕೊಲ್ಲುತ್ತಾರೆ ಅನ್ನುವ ಚರಿತ್ರೆ ಎಲ್ಲರಿಗೂ ತಿಳಿದೇ ಇದೆ. ಒಂದು ಸಾರಿ ಸುಭದ್ರೆಯ ಹೊಟ್ಟೆಯಲ್ಲಿ ಅಭಿಮನ್ಯು ಇರುವಾಗ ಅರ್ಜುನ ತನ್ನ ಹೆಂಡತಿ ಸುಭದ್ರೆಗೆ ಚಕ್ರವ್ಯೂಹದ ಬಗ್ಗೆ ಹೇಳುತ್ತಿದ್ದ. ಅರ್ಜುನ ಚಕ್ರವ್ಯೂಹವನ್ನು ಒಳಗೆ ಹೇಗೆ ಪ್ರವೇಶ ಮಾಡಬೇಕು ಅಂತ ಹೇಳುತ್ತಾನೆ. ಇದಾದ ಮೇಲೆ ಅರ್ಜುನ ಚಕ್ರವ್ಯೂಹದಿಂದ ಹೊರ ಬರುವುದು ಹೇಗೆ ಅಂತ ಕೂಡ ವಿವರಿಸುತ್ತಾನೆ. ಆದರೆ ಅದನ್ನು ಅರ್ಜುನ ಹೇಳುವ ಮೊದಲೇ ಸುಭದ್ರೆಗೆ ನಿದ್ದೆ ಬಂದು ಬಿಡುತ್ತೆ. ಹಾಗಾಗಿ ಅಭಿಮನ್ಯು ಗರ್ಭದಲ್ಲಿ ಇರುವಾಗಲೇ ಚಕ್ರವ್ಯೂಹದ ಒಳಗೆ ಹೇಗೆ ಹೋಗಬೇಕು ಅನ್ನುವುದನ್ನು ತಿಳಿದಿದ್ದ. ಆದರೆ ಚಕ್ರವ್ಯೂಹದಿಂದ ಹೊರ ಬರುವುದು ಹೇಗೆ ಅಂತ ತಿಳಿಯಲಿಲ್ಲ. ಹಾಗಾಗಿ ಮಹಾಭಾರತ ಯುದ್ಧದಲ್ಲಿ ಅಭಿಮನ್ಯುವನ್ನು ಕೌರವರು ಚಕ್ರವ್ಯೂಹದಲ್ಲಿ ಕರೆದುಕೊಂಡು ಬಂದು ನಿಲ್ಲಿಸಿದಾಗ ಅದರಿಂದ ಹೊರಬರೋದಕ್ಕೆ ಅಭಿಮನ್ಯುವಿಗೆ ಆಗಲೇ ಇಲ್ಲ. ಆಗ ಕೌರವರು ಅವನನ್ನು ಕೊಲ್ಲುತ್ತಾರೆ. ಅವನಿಗಿನ್ನೂ ಪಾಪ 16 ವರ್ಷ ವಯಸ್ಸು. ಆಗ ಆ ದಿನ ಬೆಳಿಗ್ಗೆ ಸುದ್ದಿಯನ್ನು ಕೇಳಿದ ಅರ್ಜುನ, ಅಯ್ಯೋ, ನನ್ನ ಮಗ ಅಭಿಮನ್ಯುವನ್ನು ಕೊಂದು ಬಿಟ್ಟಿದ್ದಾರೆ, ಅದರಲ್ಲಿಯೂ ಚಕ್ರವ್ಯೂಹದಲ್ಲಿ ಅವನನ್ನು ಒಂಟಿಯಾಗಿ ನಿಲ್ಲಿಸಿ ಕೌರವರು ನನ್ನ ಮಗನನ್ನು ಕೊಂದು ಬಿಟ್ಟಿದ್ದಾರಲ್ಲ ಅಂತ ತುಂಬಾ ನೊಂದುಕೊಳ್ಳುತ್ತಾನೆ. ಇದಕ್ಕೆ ಮುಖ್ಯವಾದ ಕಾರಣ ಯಾರು ಅಂದ್ರೆ ದುರ್ಯೋಧನನ ತಂಗಿಗೆ ದುಶ್ಶಲ ಅಂತ ಹೆಸರು. ದುಶ್ಶಲಾಳ ಗಂಡ ಜಯದ್ರಥ ಅಂತ ಇರ್ತಾನೆ. ಅವನು ಏನು ಮಾಡ್ತಾನೆ ಅಂದ್ರೆ ಅರ್ಜುನನನ್ನು ಬಿಟ್ಟು ಇನ್ನು ಮಿಕ್ಕ 4 ಪಾಂಡವರು ಯುಧಿಷ್ಠಿರ, ಭೀಮ, ನಕುಲ, ಸಹದೇವರೆಲ್ಲ ಚಕ್ರವ್ಯೂಹದ ಒಳಗೆ ಹೋಗುವಾಗ ಅಭಿಮನ್ಯುವಿನ ಹಿಂದೆಯೇ ಅವರು ಹೋಗದ ಹಾಗೆ ತಡೆದು ನಿಲ್ಲಿಸಿದ್ದ ಈ ಜಯದ್ರಥ ಅಭಿಮನ್ಯು ಚಕ್ರವ್ಯೂಹದ ಒಳಗೆ ಒಂಟಿಯಾಗಿ ಸಿಕ್ಕಿ ಹಾಕಿಕೊಳ್ಳುವ ಹಾಗೆ ಮಾಡಿಬಿಟ್ಟ. ಇದನ್ನು ಕೇಳಿಸಿಕೊಂಡ ಅರ್ಜುನ ಏನು ಮಾಡ್ತಾನೆ, ಇವತ್ತು 13ನೆಯ ದಿವಸದ ಯುದ್ಧ. ಈ 13ನೆಯ ದಿವಸದ ಯುದ್ಧದಲ್ಲಿ ನನ್ನ ಮಗ ಅಭಿಮನ್ಯುವನ್ನು ಕೊಂದು ಹಾಕಿದ್ದಾರೆ ಈ ಕೌರವರು. ನಾಳೆ 14ನೆಯ ದಿವಸ ಸೂರ್ಯ ಅಸ್ತಮ ಆಗುವುದಕ್ಕೆ ಮುಂಚೆ ಅಂದ್ರೆ ಸೂರ್ಯ ಮುಳುಗುವ ಮೊದಲೇ ನಾನು ಜಯದ್ರಥನನ್ನು ಕೊಲ್ಲುತ್ತೇನೆ. ಹಾಗೇನಾದರೂ ನಾನು ಜಯದ್ರಥನನ್ನು ಕೊಲ್ಲದೆ ಹೋದರೆ ನಾನು ಅಗ್ನಿ ಪ್ರವೇಶ ಮಾಡಿಬಿಡುತ್ತೇನೆ ಅಂತ ಭಯಂಕರವಾದ ಒಂದು ಶಪಥ ಅಂದ್ರೆ ಪ್ರಾಮಿಸ್ ಮಾಡಿಬಿಟ್ಟ ಅರ್ಜುನ. ಈ ವಿಷಯ ಅದು ಹೇಗೋ ದುರ್ಯೋಧನನಿಗೆ ತಿಳಿಯಿತು. ತನ್ನ ಶಕುನಿ ಮಾವನನ್ನು ಕರೆದು ಹೇಳ್ತಾನೆ, ನೋಡು ಮಾವ, ಈ ಅರ್ಜುನನನ್ನು ನಾವು ಗುರಿ ಇಟ್ಟು ಕೊಲ್ಲುವುದು ಅಂದ್ರೆ ತುಂಬಾ ಕಷ್ಟ. ಈಗ ಅವನೇ ಹೇಳಿದ್ದಾನೆ ನಾನು ಸಾಯುತ್ತೇನೆ ಅಂತ. ಇದೇ ಒಂದು ಒಳ್ಳೆಯ ಅವಕಾಶ ನೋಡಿ ನಮಗೆ. ಈ ಚಾನ್ಸ್ ಬಿಟ್ರೆ ಮತ್ತೆ ಸಿಗೋದಿಲ್ಲ. ಆದ್ದರಿಂದ ನಾವು ಏನು ಮಾಡಬೇಕು ಅಂದ್ರೆ ಜಯದ್ರಥನನ್ನು ಹಿಡಿದು ಇಟ್ಟುಕೊಂಡು ಹೇಗಾದರೂ ನಾಳೆ ಸಂಜೆಯವರೆಗೂ ಅರ್ಜುನ ಜಯದ್ರಥನನ್ನು ಕೊಲ್ಲದೆ ಇರುವ ಹಾಗೆ ನೋಡಿಕೊಂಡು ಬಿಟ್ಟರೆ ಸಾಕು. ನಾಳೆ ಸಂಜೆ ಅರ್ಜುನ ತಾನೇ ಬೆಂಕಿಗೆ ಬಿದ್ದು ಸತ್ತು ಬೂದಿ ಆಗಿ ಬಿಡುತ್ತಾನೆ. ಆಹಾ, ಇದು ನಮಗೆ ಸಿಕ್ಕಿರುವ ತುಂಬಾ ಒಳ್ಳೆಯ ಅವಕಾಶ ನೋಡಿ ಅಂತ ತುಂಬಾ ಸಂತೋಷ ಪಡುತ್ತಾನೆ ದುರ್ಯೋಧನ. ಮರುದಿನ ದ್ರೋಣಾಚಾರ್ಯರು ಚಕ್ರವ್ಯೂಹವನ್ನು ತಯಾರಿಸಿದ್ದಾರೆ. ಜಯದ್ರಥನನ್ನು ಹಿಂದೆ ಎಲ್ಲೋ ಬಚ್ಚಿಟ್ಟಿದ್ದಾರೆ. ಆ ವ್ಯೂಹವನ್ನು ಭೇದಿಸಿ ಜಯದ್ರಥನನ್ನು ಕಂಡು ಹಿಡಿಯುವುದು ಸುಲಭದ ಮಾತೇನೂ ಅಲ್ಲ. ಪಾರ್ಥ ಸಾರಥಿಯಾದ ಕೃಷ್ಣ ಕೂಡ ತನ್ನ ರಥವನ್ನು ಓಡಿಸಿಕೊಂಡು ಹೋಗಿ ಎಲ್ಲಾ ಕಡೆ ಹುಡುಕಿದ. ಅರ್ಜುನನು ಎಷ್ಟೆಷ್ಟೋ ಹುಡುಕಿದ. ಇವರಿಬ್ಬರು ಎಷ್ಟೇ ಪ್ರಯತ್ನ ಪಟ್ಟರೂ ಜಯದ್ರಥ ಎಲ್ಲಿದ್ದಾನೆ ಅಂತ ಕಂಡು ಹಿಡಿಯಲು ಸಾಧ್ಯವೇ ಆಗಲಿಲ್ಲ ನೋಡಿ. ಸೂರ್ಯ ಮುಳುಗಿಯೂ ಬಿಟ್ಟ. ಅರ್ಜುನ ಕೃಷ್ಣನನ್ನು ಕೇಳ್ತಾನೆ, ಈಗ ಏನು ಮಾಡುವುದು ಅಂತ. ಅದಕ್ಕೆ ಕೃಷ್ಣ ಹೇಳ್ತಾನೆ, ನೋಡಪ್ಪ, ನೀನು ಒಬ್ಬ ಮಹಾವೀರ, ಕೊಟ್ಟ ಮಾತನ್ನು ಕಾಪಾಡಿಕೊಳ್ಳಲೇಬೇಕು. ಸೂರ್ಯ ಮುಳುಗುವುದರ ಒಳಗೆ ಜಯದ್ರಥನನ್ನು ಕೊಲ್ಲದೆ ಹೋದರೆ ನಾನು ಅಗ್ನಿ ಪ್ರವೇಶ ಮಾಡುತ್ತೇನೆ ಅಂತ ನೀನು ಹೇಳಿದ್ದೆ ತಾನೆ. ನಿನ್ನ ಮಾತು ನಿಜ ಆಗಲೇಬೇಕು. ಬಾ, ಅಗ್ನಿ ಪ್ರವೇಶ ಮಾಡು ಅಂತ ಹೇಳಿ ಕೃಷ್ಣ ತಾನೇ ಅಗ್ನಿಯನ್ನು ಕೂಡ ಸಿದ್ಧ ಮಾಡಿ ಬಿಟ್ಟ. ಬಾ, ಅಗ್ನಿಯಲ್ಲಿ ಬೀಳು ಅಂದ. ಈ ಕೃಷ್ಣ
ಕೃಷ್ಣ ಏನಾದರೂ ಸಹಾಯ ಮಾಡ್ತಾನೇನೋ ಅಂತ ಕೇಳಿದರೆ ಇವನೇ ಬೆಂಕಿ ತಯಾರು ಮಾಡಿಟ್ಟು ನನ್ನನ್ನು ಬೀಳು ಅನ್ನುತ್ತಿದ್ದಾನಲ್ಲ ಅಂತ ಕೃಷ್ಣನನ್ನೇ ಆಶ್ಚರ್ಯದಿಂದ ನೋಡುತ್ತಾನೆ ಅರ್ಜುನ. ಈಗ ಕೃಷ್ಣನೇ ಮತ್ತೆ ಹೇಳುತ್ತಾನೆ, ಅರ್ಜುನ, ನೀನು ಮಹಾಶೂರ ವೀರ. ವೀರರು ಅಗ್ನಿ ಪ್ರವೇಶ ಮಾಡಬೇಕು ಅಂದ್ರೆ ವೀರರ ಹಾಗೆಯೇ ಸಮವಸ್ತ್ರ ಹಾಕಿಕೊಂಡೆ ಅಂದ್ರೆ ಯೂನಿಫಾರ್ಮ್ ನಲ್ಲಿಯೇ ಅಗ್ನಿಯಲ್ಲಿ ಧುಮುಕಬೇಕು. ಆದ್ದರಿಂದ ಅರ್ಜುನ, ಕವಚವನ್ನು ಹಾಕಿಕೋ, ಕೈಯಲ್ಲಿ ಬಿಲ್ಲು ಬಾಣ ಎಲ್ಲವನ್ನು ಹಿಡಿದುಕೋ, ಆಮೇಲೆ ತಡ ಮಾಡದೆ ಈಗಲೇ ಬೆಂಕಿಯಲ್ಲಿ ಬಿದ್ದು ಬಿಡು ಅಂದ ಕೃಷ್ಣ. ಹಾ ಅರ್ಜುನ, ಸ್ವಲ್ಪ ತಾಳು. ಅಗ್ನಿಗೆ ಬೀಳುವ ಮೊದಲು ಅಗ್ನಿಗೆ 3 ಸುತ್ತು ಸುತ್ತಬೇಕು. ಅಗ್ನಿಗೆ ಪ್ರದಕ್ಷಿಣೆ ಮಾಡು ಅಂತಾನೆ ಕೃಷ್ಣ. ಅಂದ್ರೆ ನೀನು ಅಗ್ನಿಗೆ ಬೀಳು, ನಾನು ನೋಡುತ್ತೇನೆ ಅನ್ನುವ ಹಾಗೆ ಆ ದೃಶ್ಯವನ್ನು ನೋಡೋದಕ್ಕೆ ರೆಡಿ ಆಗಿ ಬಿಟ್ಟಿದ್ದಾನೆ ಶ್ರೀಕೃಷ್ಣ. ಸರಿ, ಶ್ರೀಕೃಷ್ಣನೇ ಹೀಗೆ ಹೇಳಿದ ಮೇಲೆ ನಾನು ಇನ್ನೇನು ತಾನೇ ಮಾಡಲು ಸಾಧ್ಯ ಅಂತ ಅರ್ಜುನ ಅಗ್ನಿಗೆ 3 ರೌಂಡ್ ಬಂದ. ಅಷ್ಟರಲ್ಲಿ ಏನಾಯ್ತು ಅಂದ್ರೆ ಅರ್ಜುನ ಸಾಯುವುದನ್ನು ನಾನು ಕೂಡ ನೋಡಬೇಕು ಅಂತ ಆ ಜಯದ್ರಥ ಅದೆಲ್ಲಿ ಬಚ್ಚಿಟ್ಟುಕೊಂಡಿದ್ದನೋ ಏನೋ ಸಂತೋಷವಾಗಿ ಓಡಿ ಬಂದು ಅಲ್ಲಿ ನಿಂತುಕೊಂಡ. ಈಗ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ಅರ್ಜುನ, ಅದೋ ನಿನ್ನ ವೈರಿ ಅಲ್ಲಿ ನಿಂತಿದ್ದಾನೆ ನೋಡು, ಇಲ್ಲಿಂದಲೇ ಒಂದು ಬಾಣ ಬಿಡು ಅವನಿಗೆ. ನೀನು ಯಾವ ರೀತಿ ಬಾಣ ಬಿಡಬೇಕು ಅಂದರೆ ನಿನ್ನ ಬಾಣ ಅವನ ತಲೆಯನ್ನು ಕೊಯ್ಯಬೇಕು. ಆದರೆ ಆ ತಲೆ ಇಲ್ಲಿ ಬೀಳಬಾರದು. ಆ ತಲೆ ಹೋಗಿ ಎಲ್ಲಿ ಬೀಳಬೇಕು ಅಂದ್ರೆ ಕಾಶಿಯಲ್ಲಿ ಈ ಜಯದ್ರಥನ ಅಪ್ಪ ಕ್ಷುದ್ರವ್ರತ ತಪಸ್ಸು ಮಾಡುತ್ತಾ ಕುಳಿತಿದ್ದಾರೆ. ಈ ಜಯದ್ರಥನ ತಲೆ ಇಲ್ಲಿ ಕುರುಕ್ಷೇತ್ರದಲ್ಲಿ ಬೀಳಬಾರದು. ಕಾಶಿಯಲ್ಲಿ ತಪಸ್ಸು ಮಾಡುತ್ತಿರುವ ಈ ಜಯದ್ರಥನ ತಂದೆಯ ಕಾಲಿನ ಹತ್ತಿರ ಹೋಗಿ ಇವನ ತಲೆ ಬೀಳಬೇಕು. ಹಾಗೆ ಬಾಣ ಬಿಡಬೇಕು ನೀನು ಅಂತ ಕೃಷ್ಣ ಅರ್ಜುನನಿಗೆ ಹೇಳಿದ. ಅರ್ಜುನನೋ ಬಿಲ್ಲು ವಿಜಯಿ. ಕೃಷ್ಣ ಹಾಗೆ ಹೇಳಿದ್ದೇ ತಡ. ಅತ್ಯಂತ ಚಾಣಾಕ್ಷ ಧನುರ್ಧಾರಿ ಅರ್ಜುನ ಬಿಲ್ಲಿಗೆ ಬಾಣವನ್ನು ಹೂಡಿ ಜಯದ್ರಥನ ಕುತ್ತಿಗೆಗೆ ಸರಿಯಾಗಿ ಹೊಡೆದ. ಅದು ಅವನ ತಲೆಯನ್ನು ಕೊಯ್ದಿತು. ಆ ತಲೆ ಹಕ್ಕಿಯಂತೆ ಹಾರಿಕೊಂಡೇ ಹೋಗುತ್ತಿದೆ ಆಕಾಶದಲ್ಲಿ. ಆಗ ಆ ಶಕುನಿ ಮಾಮ ಏನು ಮಾಡ್ತಾನೆ, ಕೆಲವು ಆಳುಗಳನ್ನು ಕರೆದು ಹೇಳ್ತಾನೆ, ಆ ತಲೆ ಎಲ್ಲಿ ಹೋಗಿ ಬೀಳುತ್ತದೆ ಅಂತ ನೋಡಿ ಅಂತ. ಈ ಜಯದ್ರಥನ ತಂದೆ ವೃದ್ಧಕ್ಷಯ ಇದ್ದಾನಲ್ಲ, ಅವನು ಪರಮಶಿವನ ಹತ್ತಿರ ಒಂದು ವರವನ್ನು ಪಡೆದುಕೊಂಡಿರುತ್ತಾನೆ. ಅದೇನು ಅಂದ್ರೆ ಆ ಜಯದ್ರಥನ ತಲೆಯನ್ನು ಯಾರು ತೆಗೆದು ಹಾಕುತ್ತಾರೋ ಅವನ ತಲೆ ಸಿಡಿದು ನುಚ್ಚು ನೂರು ಆಗಿಬಿಡತ್ತೆ ಅನ್ನುವ ವರ. ಅಂದ್ರೆ ಜಯದ್ರಥನ ತಲೆ ನೆಲಕ್ಕೆ ಸೋಕಲೇಬಾರದು. ಹಾಗೇನಾದರೂ ಆದರೆ ಆ ತಲೆಯನ್ನು ಕೆಳಕ್ಕೆ ಬೀಳಿಸಿದವರ ತಲೆ ನುಚ್ಚು ನೂರಾಗಿ ಸಿಡಿದು ಹೋಗುತ್ತದೆ ಅಂತ. ಅಂದ್ರೆ ಜಯದ್ರಥನ ತಲೆ ನೆಲಕ್ಕೆ ಸೋಕಲೇಬಾರದು. ನೆಲಕ್ಕೆ ಸೋಕಿದ ತಕ್ಷಣ ಅರ್ಜುನನ ತಲೆ ಸಿಡಿದು ಹೋಗುತ್ತೆ. ಆದ್ದರಿಂದ ಎಲ್ಲರೂ ಆ ತಲೆಯನ್ನು ಫಾಲೋ ಮಾಡೋದಕ್ಕೆ ಶುರು ಮಾಡ್ತಾರೆ. ಅದನ್ನು ಹೋಗಿ ಅಟ್ಟಿಸಿಕೊಂಡು ಹೋಗೋಕೆ ಸಾಧ್ಯವೇ? ಅದು ಹಕ್ಕಿಯ ಹಾಗೆ ವೇಗವಾಗಿ ಓಡ್ತಾ ಇದೆ. ಹಕ್ಕಿಯ ಸಮಕ್ಕೆ ನಾವು ಓಡೋದಕ್ಕೆ ಸಾಧ್ಯವೇ? ಸರಿಯಾಗಿ ಹೋಗಿ ಕಾಶಿಯಲ್ಲಿ ವೃದ್ಧಕ್ಷತ್ರ ತಪಸ್ಸು ಮಾಡುತ್ತಿದ್ದ ಅವನ ಮಡಿಲಲ್ಲಿ ಹೋಗಿ ಬಿತ್ತು ನೋಡಿ ಆ ತಲೆ. ಆಗ ತಪಸ್ಸು ಮಾಡುತ್ತಿದ್ದ ವೃದ್ಧಕ್ಷತ್ರನಿಗೆ ಎಚ್ಚರವಾಗತ್ತೆ. ಯಾರು ಇದು ತಪಸ್ಸು ಮಾಡುವಾಗ ಹೀಗೆ ರುಂಡವನ್ನು ತಂದು ನನ್ನ ಮಡಿಲಲ್ಲಿ ಹಾಕಿದ್ದು ಅಂತ ನೋಡುತ್ತಾನೆ. ಆದರೆ ಅವನ ಸುತ್ತಲೂ ಯಾರೂ ಕಾಣಿಸಲೇ ಇಲ್ಲ. ರುಂಡ ಯಾರದು ಅಂತ ನೋಡದೆಯೇ ಅದನ್ನು ಕೆಳಗೆ ತಳ್ಳಿಬಿಟ್ಟ ಆ ವೃದ್ಧಕ್ಷತ್ರ. ವೃದ್ಧಕ್ಷತ್ರನ ತಲೆ ಸಿಡಿದು ನುಚ್ಚು ನೂರಾಗಿ ಹೋಯ್ತು. ಪರಮಶಿವನ ಹತ್ತಿರ ಪಡೆದುಕೊಂಡಿದ್ದ ವರ ಈಗ ಅಪ್ಪ ಮತ್ತು ಮಗ ಇಬ್ಬರಿಗೂ ಶಾಪವಾಗಿ ಇಬ್ಬರೂ ಸಾಯುವಂತೆ ಆಯಿತು. ಯಾರು ಅವನ ತಲೆಯನ್ನು ಕೆಳಗೆ ಹಾಕುತ್ತಾರೋ ಅವನ ತಲೆ ಸಿಡಿಯಬೇಕು ಅಂತ ಕೇಳಿಕೊಂಡಿದ್ದ ವೃದ್ಧಕ್ಷತ್ರ ಮಗನ ತಲೆಯನ್ನು ಅವನೇ ಕೆಳಗೆ ಹಾಕಿದ್ದ. ಈಗ ದುರ್ಯೋಧನ ಏನು ಹೇಳ್ತಾನೆ, ಇಲ್ಲ ಇಲ್ಲ, ನಾನು ಇದನ್ನು ಒಪ್ಪಿಕೊಳ್ಳುವುದೇ ಇಲ್ಲ. ಏನೇ ಆದರೂ ಅರ್ಜುನ ಈಗ ಬೆಂಕಿಗೆ ಬೀಳಬೇಕು. ಯಾಕೆ ಅಂದ್ರೆ ಸೂರ್ಯಾಸ್ತ ಆಗುವ ಮೊದಲೇ ಜಯದ್ರಥನನ್ನು ಕೊಲ್ಲುತ್ತೇನೆ, ಇಲ್ಲದಿದ್ದರೆ ನಾನು ಸಾಯುತ್ತೇನೆ ಅಂದಿದ್ದ ತಾನೇ ಅರ್ಜುನ. ಸೂರ್ಯ ಮುಳುಗಿದ ಮೇಲೆ ಜಯದ್ರಥನನ್ನು ಕೊಂದಿರುವುದು ಸರಿಯಲ್ಲ. ಆದ್ದರಿಂದ ನಾನು ಏನೇ ಆದರೂ ಇದನ್ನು ಒಪ್ಪಿಕೊಳ್ಳೋದಿಲ್ಲ. ಅರ್ಜುನ ಬೆಂಕಿಗೆ ಬೀಳಲೇಬೇಕು ಅಂದ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಸೂರ್ಯ ಇನ್ನು ಅಸ್ತಮಿಸಿಯೇ ಇಲ್ಲ ಅಂತ ಹೇಳಿ ಕೃಷ್ಣ
ಕೃಷ್ಣ ತನ್ನ ಬಲಗೈಯನ್ನು ಮೇಲೆ ಎತ್ತುತ್ತಾನೆ. ಎಲ್ಲಿಂದಲೋ ಒಂದು ಚಕ್ರಾಯುಧ ಬಂದು ಕೃಷ್ಣನ ತೋರು ಬೆರಳಿಗೆ ಬಂದು ಕುಳಿತುಕೊಳ್ಳತ್ತೆ. ಅಂದ್ರೆ ಸೂರ್ಯನನ್ನು ಮರೆಯಾಗಿ ಇರುವಂತೆ ಮಾಡಿದ್ದು ಶ್ರೀಕೃಷ್ಣನ ಈ ಚಕ್ರಾಯುಧವೇ ಆಗಿತ್ತು. ಈಗ ಮತ್ತೆ ಶ್ರೀಕೃಷ್ಣನ ಬೆರಳಲ್ಲಿ ಬಂದು ಕುಳಿತಿತ್ತು. ಶ್ರೀಕೃಷ್ಣ ಹೇಳ್ತಾನೆ, ಇನ್ನು ಸೂರ್ಯ ಮುಳುಗಿಲ್ಲ ನೋಡಿ ಅಂತ. ನನ್ನ ಚಕ್ರಾಯುಧದಿಂದ ನಾನು ಸೂರ್ಯನನ್ನು ಮರೆ ಮಾಡಿದ್ದೆ ಅಷ್ಟೇ. ಆದ್ದರಿಂದ ಸೂರ್ಯ ಮುಳುಗಿಬಿಟ್ಟ ಅಂತ ನೀವೆಲ್ಲ ಅಂದುಕೊಂಡಿದ್ದೀರಿ ಅಂತ ತನ್ನ ಚಕ್ರಾಯುಧವನ್ನು ತನ್ನ ಬೆರಳಲ್ಲಿ ಸರಿಯಾಗಿ ಕೂರಿಸಿಕೊಂಡ ಕೃಷ್ಣ. ದುರ್ಯೋಧನನ ಎಲ್ಲಾ ಉಪಾಯಗಳು ಹಳ್ಳ ಹಿಡಿದಿತ್ತು. ತನ್ನ ಪ್ಲಾನ್ ಎಲ್ಲ ಸ್ಪಾಯಿಲ್ ಆಗಿ ಹೋಯ್ತು ಅಂತ ತುಂಬಾ ಕೋಪಗೊಂಡ ದುರ್ಯೋಧನ. ಆಗ ದುರ್ಯೋಧನ ದ್ರೋಣಾಚಾರ್ಯರ ಮಗನಾದ ಅಶ್ವತ್ಥಾಮನ ಹತ್ತಿರ ಹೇಳ್ತಾನೆ, ಅಯ್ಯೋ, ನಾನು ಎಷ್ಟು ಒಳ್ಳೊಳ್ಳೆಯ ಉಪಾಯಗಳನ್ನು ಮಾಡಿದೆ, ಎಲ್ಲವೂ ಫೇಲ್ಯೂರ್ ಆಗಿ ಹೋಯ್ತಲ್ಲ. ಅಟ್ಲೀಸ್ಟ್ ಜಯದ್ರಥನನ್ನು ಬಚ್ಚಿಟ್ಟರೆ ಅರ್ಜುನ ತಾನೇ ಬೆಂಕಿಗೆ ಆಹುತಿ ಆಗ್ತಾನೆ ಅಂದುಕೊಂಡೆ. ಸೂರ್ಯಾಸ್ತ ಆಗಿಬಿಟ್ಟಿದೆ, ಅದಕ್ಕೆ ಅರ್ಜುನ ಬೆಂಕಿಗೆ ಬೀಳಬೇಕು ಅಂತ ನೋಡಿದೆ. ಅದು ಕೂಡ ನಡೆಯಲಿಲ್ಲ. ಆ ತಲೆ ಕೆಳಗೆ ಬಿದ್ದರೆ ಆಗಲಾದರೂ ಅರ್ಜುನನ ತಲೆ ಸಿಡಿಯುತ್ತದೋ ನೋಡೋಣ ಅಂದ್ರೆ ಅದು ಕೂಡ ಸಾಧ್ಯವಾಗದೆ ಹೋಯ್ತು. ಎಲ್ಲಾ ಉಪಾಯಗಳು ಹಳ್ಳ ಹಿಡಿಯಿತು. ತುಂಬಾ ಬೇಸರವಾಗಿದೆ ಗೆಳೆಯ ಅಂದ ದುರ್ಯೋಧನ. ಆಗ ಅಶ್ವತ್ಥಾಮ ಹೇಳುತ್ತಾನೆ, ನೀನು ಎಷ್ಟೆಷ್ಟೇ ಪ್ಲಾನ್ ಮಾಡಿದರೂ ಯಾವುದು ನಿನ್ನ ಕೈ ಹಿಡಿಯುವುದಿಲ್ಲ. ಎಲ್ಲಾ ಉಪಾಯಗಳು ಹಳ್ಳ ಹಿಡಿಯುತ್ತವೆ. ನೀನು ಅರ್ಜುನನನ್ನು ಮಾತ್ರ ಗೆಲ್ಲುವುದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿಬಿಡ್ತಾನೆ ಅಶ್ವತ್ಥಾಮ. ಅದಕ್ಕೆ ದುರ್ಯೋಧನ, ಏಕೆ ಹೀಗೆ ಹೇಳುವೆ? ನಾನು ಮಾಡಿದ ಉಪಾಯಗಳೆಲ್ಲವೂ ಎಷ್ಟು ಒಳ್ಳೆಯದಿತ್ತು ತಾನೆ ಅಂತಾನೆ. ಅದಕ್ಕೆ ಅಶ್ವತ್ಥಾಮ ಹೇಳ್ತಾನೆ, ನೀನು ಏನೇ ಮಾಡಿದರೂ ಯಾವುದೂ ಸಕ್ಸಸ್ ಆಗೋದಿಲ್ಲ. ಯಾಕೆ ಅಂದ್ರೆ ಅರ್ಜುನನ ಪಕ್ಕದಲ್ಲಿ ಕೃಷ್ಣ ಇದ್ದಾನೆ. ಕೃಷ್ಣನು ಎಂತಹವನು? ಇದನ್ನು ತೊಂಡರಡಿಪ್ಪೊಡಿ ಆಳ್ವಾರರು ತಮ್ಮ ತಿರುಮಾಲೈ ಎನ್ನುವ ಭಕ್ತಿ ಸಾಹಿತ್ಯ ಕೃತಿಯಲ್ಲಿ ಹೇಳುತ್ತಾರೆ. ಉಳ್ಳುವಾರ್ ಉಳ್ಳೆಟ್ರೆல்லாம் ಉಡನ್ ಇருந்து ಅರುಳಿ. ನಮ್ಮ ಒಳಗೆಯೇ ಅವನು ಇದ್ದಾನೆ. ಈ ಪ್ರಪಂಚದ ಒಂದೊಂದು ಜೀವಿಯ ಒಳಗೂ ಅವನೇ ಇದ್ದಾನೆ. ನಾವು ಏನು ಯೋಚಿಸುತ್ತೇವೆ, ಏನು ಉಪಾಯ ಮಾಡ್ತೀವಿ ಎಲ್ಲ ಗೊತ್ತಾಗತ್ತೆ ಆ ಭಗವಂತನಿಗೆ. ಯಾಕೆ ಅಂದ್ರೆ ನಮ್ಮ ಒಳಗೆ ಇದ್ದು ಎಲ್ಲವನ್ನೂ ನೋಡುತ್ತಿದ್ದಾನಲ್ಲ. ಆದ್ದರಿಂದ ದುರ್ಯೋಧನನಿಗೆ ಹೇಳುತ್ತಾನೆ ಅಶ್ವತ್ಥಾಮ, ನೀನು ಏನೇ ಉಪಾಯ ಮಾಡಿದರೂ ಆ ಕೃಷ್ಣನಿಗೆ ಎಲ್ಲವೂ ತಿಳಿದು ಹೋಗತ್ತೆ. ಅದಕ್ಕೆ ಅವನನ್ನು ಸರ್ವಜ್ಞ ಅಂತ ಹೇಳೋದು. ಸರ್ವಜ್ಞ ಅಂದರೆ ಆಮ್ನಿಶಿಯಂಟ್ ಅಂತ. ನೀನು ಏನೇ ಉಪಾಯ ಮಾಡಿದರೂ ಕೊನೆಗೆ ಜಯ ಸಿಗುವುದು ಕೃಷ್ಣನಿಗೆ. ಅವನೇ ವಿನ್ ಆಗೋದು. ಅದಕ್ಕೆ ಕೃಷ್ಣನಿಗೆ ಮೇಧಾವಿ ಅಂತ ಕರೆಯೋದು. ಇದುವೇ ಶ್ರೀ ವಿಷ್ಣು ಸಹಸ್ರನಾಮದ 78ನೆಯ ತಿರುನಾಮ. ಮೇಧಾವಿ ಅಂದ್ರೆ ಎಲ್ಲವನ್ನೂ ಬಲ್ಲವನು, ತಿಳಿದವನು ಅಂತ. ನಾವು ಕೂಡ ನಿನಗೆ ಎಲ್ಲವೂ ತಿಳಿದಿದೆಯಾ ಅಂತ ಕೇಳೋಕೆ ನೀನೇನು ದೊಡ್ಡ ಮೇಧಾವಿಯೇ ಅಂತ ಕೇಳುತ್ತೇವೆ ನೋಡಿ. ಇದು ಆ ಭಗವಂತನಿಗೆ ಇರುವ ತಿರುನಾಮ. ಎಲ್ಲರ ಒಳಗೂ ಇದ್ದುಕೊಂಡು ಯಾರ್ಯಾರು ಏನೇನು ಅಂದುಕೊಳ್ಳುತ್ತಾರೆ, ಯಾವ ಉಪಾಯ ಮಾಡುತ್ತಾರೆ ಎಲ್ಲವನ್ನೂ ತಿಳಿದುಕೊಳ್ಳುವುದರಿಂದ ಅವನಿಗೆ ಮೇಧಾವಿ ಅಂತ ಕರೆದಿರುವುದು. ನಾವು ಕೂಡ ಈ 78ನೆಯ ತಿರುನಾಮವನ್ನು ಮೇಧಾವಿನೇ ನಮಃ ಅಂತ ದಿನವೂ ಹೇಳುತ್ತಾ ಇದ್ದರೆ ನಮಗೂ ಆ ಒಳ್ಳೆಯ ಅರಿವು, ಜ್ಞಾನ ಉಂಟಾಗುವ ಹಾಗೆ ಆ ಭಗವಂತ ಅನುಗ್ರಹ ಮಾಡುತ್ತಾನೆ. ಮುಂದಿನ ಸರಣಿ 79ನೆಯ ತಿರುನಾಮದಲ್ಲಿ ಕುಂಭಕೋಣಂ ಸಾರಂಗಪಾಣಿ ದೇವಸ್ಥಾನದಲ್ಲಿ ದೊಡ್ಡ ಕಲ್ಲಿನ ರಥ ಒಂದು ಇದೆ. ಆ ರಥವೇ ಆ ದೇವಸ್ಥಾನದ ಗರ್ಭಗುಡಿ. ಆ ರಥವನ್ನು ಚೆನ್ನಾಗಿ ನಾವು ಗಮನಿಸಿದರೆ ತಿಳಿಯತ್ತೆ, ಆ ರಥಕ್ಕೆ ಆನೆ, ಕುದುರೆ ಎರಡನ್ನೂ ಕಟ್ಟಿದ್ದಾರೆ. ಹೀಗೆ ಆನೆ, ಕುದುರೆ ಎರಡನ್ನೂ ಕಟ್ಟಿದರೆ ಹೇಗೆ? ಆನೆ ನಿಧಾನವಾಗಿ ಚಲಿಸತ್ತೆ, ಕುದುರೆ ತುಂಬಾ ವೇಗವಾಗಿ ಓಡತ್ತೆ. ರಥದ ಮೂವ್ಮೆಂಟ್ ಸರಿ ಬರೋದಿಲ್ಲ ಅಂತೀರಾ? ಯಾಕೆ ಹಾಗೆ ಮಾಡಿದ ಭಗವಂತ ಅಂದ್ರೆ ಆ ಕಥೆ ಈಗ ಬೇಡ ಬಿಡಿ. ಹೀಗೆ ವ್ಯತ್ಯಾಸವಾಗಿ ಆ ರಥ ಇರುವುದಾದರೂ ಏಕೆ ಅಂತ ಶ್ರೀ ವಿಷ್ಣು ಸಹಸ್ರನಾಮದ ಮುಂದಿನ ತಿರುನಾಮದ ಕಥೆಯಲ್ಲಿ ತಿಳಿದುಕೊಳ್ಳೋಣ. ನಿಮಗೆ ಈ ಕಥೆ ಇಷ್ಟವಾಗಿದ್ರೆ ಖಂಡಿತ ಒಂದು ಲೈಕ್ ಕೊಡೋದನ್ನಂತೂ ಮರೆಯಲೇಬೇಡಿ. ಹಾಗೆಯೇ ನಿಮ್ಮ ಅಭಿಪ್ರಾಯ
ಅಭಿಪ್ರಾಯವನ್ನು ಕೂಡ ತಿಳಿಸಿ. ಮೇಧಾವಿನೇ ನಮಃ ಅಂತ ಕೂಡ ಕಮೆಂಟ್ ಮಾಡಿ. ಇಂತಹ ಅಪರೂಪದ ನಮ್ಮ ಸನಾತನ ಧರ್ಮದ ಕಥೆಗಳು ಎಲ್ಲಾ ಕನ್ನಡಿಗರನ್ನೂ ತಲುಪಬೇಕು ಎನ್ನುವುದೇ ನಮ್ಮ ಆಶಯ. ಅದಕ್ಕಾಗಿಯೇ ಹೆಚ್ಚು ಹೆಚ್ಚು ಜನರಲ್ಲಿ ಶೇರ್ ಮಾಡಿ ಅಂತ ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಮೇಧಾವಿನೇ ನಮಃ. ಸರ್ವೇ ಜನಾಃ ಸುಖಿನೋ ಭವಂತು.